ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು 10 ಪಾಲಿಕೆ ಬಂದ್ ಆಗ್ತಾ ಇರೋ. ಇವತ್ತು ರಾಜ್ಯದ ಪ್ರಮುಖ 10 ಮಹಾನಗರ ಪಾಲಿಕೆಗಳು ಬಂದ್ ಆಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಪ್ರತಿಭಟನೆ ಮಾಡ್ತಾರೆ. ಬಿಬಿಎಂಪಿ ಸೇರಿ ವಿವಿಧ ಪಾಲಿಕೆಗಳ ನೌಕರರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಾಮೂಹಿಕ ರಜೆ ಹಾಕಿ ಪಾಲಿಕೆ ನೌಕರರಿಂದ ಪ್ರತಿಭಟನೆ ಹಾದಿ ಹಿಡಿಯಲಾಗಿದೆ. ಕೆಲಸಕ್ಕೆ ರಜೆ ಹಾಕಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು, ಮಂಗಳೂರು, ಶಿವಮೊಗ್ಗ, ದಾವಣಗೆರೆ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆಗಳು ಬಂದ್ ಆಗ್ತಾ ಇದೆ. ಬಹುತೇಕವಾಗಿ ಎಲ್ಲ ಹೆಚ್ಚಿನ ಮಹಾನಗರ ಪಾಲಿಕೆಗಳು ಬಂದ್ ಆಗ್ತಾ ಇರೋದು ನೋಡಿ. ಬಿಬಿಎಂಪಿ ಸಿಬ್ಬಂದಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಈ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರೋದು. ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ ಈ ಎಲ್ಲ ಪಾಲಿಕೆಗಳು, ಮೈಸೂರು, ಬೆಂಗಳೂರು ಎಲ್ಲ ಪಾಲಿಕೆಗಳು ಬಂದ್ ಆಗ್ತಾ ಇರೋದು. ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಬೇಡಿಕೆಗಳು ಬಹು ವರ್ಷಗಳಿಂದ ಇದೆ. ಅನೇಕ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಈಡೇರುತ್ತೆ ಅಥವಾ ಈಡೇರಲ್ಲ, ಇದ್ಯಾವುದ್ರ ಬಗ್ಗೆಯೂ ಕ್ಲಾರಿಟಿ ಅನ್ನೋದೇ ಇಲ್ಲ. ಎಷ್ಟು ದಿನ ಅಂತ ನಾವು ಮೌಖಿಕವಾಗಿ ಲಿಖಿತ ರೂಪದಲ್ಲಿ ಈ ಬೇಡಿಕೆಗಳನ್ನು ಇಟ್ಕೊಂಡು ಕೂತ್ಕೋಬೇಕು? ನಮ್ಮ ಹತ್ರ ಯಾವಾಗ ಗಮನ ಹರಿಸ್ತಾರೆ, ಯಾವಾಗ ಈ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋದು ಪ್ರಶ್ನೆ. ಆ ಕಾರಣಕ್ಕಾಗಿ ಇದೀಗ ಕೊನೆಯದಾಗಿ ಕೆಲಸ ಎಲ್ಲ ಬದಿಗಿಟ್ಟು ಪ್ರತಿಭಟನೆ ಮಾಡೇ ತೀರ್ತೀವಿ. ಒಂದು ದಿನ ಕೆಲಸ ಕಾರ್ಯಗಳಾಗಿಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅರಿವಾಗಲಿ ಅಂತ ಈ ಪ್ರತಿಭಟನೆಯ ಹಾದಿಯನ್ನು ಹೇಳ್ತಿದ್ದಾರೆ ನೋಡಿ. ಬಿಬಿಎಂಪಿ ಸಿಬ್ಬಂದಿಯ ಅನೇಕ ಬೇಡಿಕೆಗಳಿದೆ. ಆ ಬೇಡಿಕೆಗಳು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದರೆ, LOG CAFE ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅನ್ನೋದು. ಹಾಗೆಯೇ ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಖಾಲಿ ಹುದ್ದೆ ಏನಿದೆ ಅದನ್ನು ಭರ್ತಿ ಮಾಡಬೇಕು. ಅನೇಕ ವರ್ಷಗಳಿಂದ ಒಂದಷ್ಟು ಖಾಲಿ ಹುದ್ದೆಗಳಿದೆ, ಅದನ್ನು ಭರ್ತಿನೇ ಮಾಡಿಲ್ಲ. ಅವೆಲ್ಲ ಭರ್ತಿ ಮಾಡಬೇಕು. ಯಾಕಂದರೆ ಇರೋರಿಗೆ ಕೆಲಸ ಹೆವಿ ಆಗ್ತಾ ಇದೆ. ಇನ್ನು ಕೆಲವರು ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಬಟ್ ನೀವು ಖಾಲಿ ಇರೋದನ್ನ ಹಾಗೆ ಖಾಲಿ ಬಿಡ್ಕೊಂಡು ಕೂತ್ರೆ ಹೆಂಗೆ? ಭರ್ತಿ ಮಾಡಬೇಕಲ್ವಾ? ಅದನ್ನು ಬೇಡಿಕೆ ಇಟ್ಟಿದ್ದಾರೆ. ಪಾಲಿಕೆ ನೌಕರರಿಗೆ ಆಗ್ತಾ ಇರುವ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು. ಕೆಲವು ಪಾಲಿಕೆ ನೌಕರರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದ್ರ ಜೊತೆಗೆ ರಜೆ ಗಿಜೆ ಏನು ಸಿಗ್ತಾ ಇಲ್ಲ. ಸಾಕಷ್ಟು ಮಾನಸಿಕ ಒತ್ತಡ ಕೂಡ ಆಗ್ತಾ ಇದೆ. ಯಾಕಂದರೆ ಖಾಲಿ ಇರೋ ಹುದ್ದೆಗಳಿಗೆ ತೆಗೆದುಕೊಳ್ತಾನೆ ಇಲ್ಲ, ಇರೋದ್ರಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ಮಟ್ಟಿಗಾದರೂ ಕೆಲಸ ಕಮ್ಮಿ ಆಗಬೇಕು. ಸೊ ಅದು ಕೂಡ ಒಂದು ಬೇಡಿಕೆ ಆಗಿದೆ. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿಯನ್ನು ನೀಡಬೇಕು. ಮುಂಬಡ್ತಿನೇ ನೀಡದೆ ಬಹು ವರ್ಷಗಳಾಗಿದೆ. ಬಹಳಷ್ಟು ಮಂದಿ ಅಭಿಯಂತಕರ ಹಾಗೇ ಇದ್ದಾರೆ, ಸಹಾಯಕ ಅಭಿಯಂತಕರು ಹಾಗೇ ಇದ್ದಾರೆ. ಹಾಗಾಗಿ ಮುಂಬಡ್ತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಬೇಕು. ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಬೇಕು. ಈ ಖಾತೆ ಬದಲು ಹಿಂದೆ ಇದ್ದ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ಯಮಿ ಪರವಾನಗಿ ನೀಡಬೇಕು. ಕಾನೂನು ಬಾಹಿರವಾದ ಮಾರ್ಷಲ್ ಹುದ್ದೆ ರದ್ದು ಮಾಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ. ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿರುತ್ತೆ ಅಂತ? ಅನೇತಿ ಮುಖ್ಯವಾಗಿ ರಾಜ್ಯದ 10 ಮಹಾನಗರ ಪಾಲಿಕೆ ಅಂತಂದ್ರೆ ಬೆಂಗಳೂರು ಸೇರಿದಂತೆ ಹುಬ್ಬಳ್ಳಿ, ಧಾರವಾಡ, ತುಮಕೂರು ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಬೆಳಗಾವಿ ಅಂತಂದ್ರೆ ಪ್ರಮುಖ ಜಿಲ್ಲಾ ಕೇಂದ್ರಗಳು ಇದು. ಆ ಜಿಲ್ಲಾ ಕೇಂದ್ರಗಳಲ್ಲಿ ಸಾಕಷ್ಟು ಒಂದ್ ರೀತಿ ಜಿಲ್ಲೆಗಳ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ಬೋದು. ರಾಜ್ಯದ ಪ್ರಮುಖ ಜಿಲ್ಲೆಗಳಾಗಿರ್ತವೆ. ಈ ಜಿಲ್ಲೆಗಳಲ್ಲಿ ಈಗ ಅಧಿಕಾರಿಗಳು, ನೌಕರರ ವರ್ಗ ಪ್ರತಿಭಟನೆಯನ್ನ ಮಾಡ್ತಿರುವಂತ. ತಾವು ಹೇಳಿದಾಗೇನೆ ಹಲವು ಬೇಡಿಕೆಗಳು ಅಂತಂದ್ರೆ ಈಗಾಗಲೇ ಲಾಡ್ಜ್ ಸೇಫ್ ಹಾಜರಾತಿ ಪ್ರಕ್ರಿಯೆ, ಖಾಲಿ ಇರುವಂತಹ 6,000 ಹುದ್ದೆಗಳ ನೇಮಕಾತಿ, ಹಾಗೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು, ಆರೋಗ್ಯ ವಿಮೆ, ಮುಂಬಡ್ತಿನ ನೀಡಬೇಕು. ಹೀಗೆ ಅಲ್ಲದೇನೆ ಅನಾವಶ್ಯಕವಾಗಿ ಸಸ್ಪೆಂಡ್ ಮಾಡುವಂಥದ್ದು ಅಂದ್ರೆ ಸಹಾಯಕ ಕಂದಾಯ ವಿಭಾಗದಲ್ಲಿ ಸಹಾಯಕ ಅಭಿಯಂತರು ಹಾಗೂ ಅಭಿಯಂತರನ್ನ ನಾನಾ ಕಾರಣಗಳು ಇಟ್ಕೊಂಡು ಇತ್ತೀಚೆಗೆ ಸಸ್ಪೆಂಡ್ ಮಾಡುವಂತಹ ಪ್ರವೃತ್ತಿ ಹಿರಿಯ ಅಧಿಕಾರಿಗಳಿಂದ ಆಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಹಿಂದೆ ಹಲವು ಬಾರಿ ನೌಕರರ ಸಂಘ ಸರ್ಕಾರದ ಗಮನಕ್ಕೆ ತಂದಿದೆ. ಸಂಬಂಧಪಟ್ಟಂತಹ ACS ಅವರಿಗೂ ಕೂಡ, ನಗರಾಭಿವೃದ್ಧಿ ಇಲಾಖೆ ACS ಅವರು ಕೂಡ ದೂರನ್ನು ಕೊಟ್ಟಿದೆ. ಸಚಿವರ ಜೊತೆ ಮಾತುಕತೆ ನಡೆಸಿದ್ರು ಕೂಡ ಇವರ ಬೇಡಿಕೆಗಳಿಗೆ ಸರ್ಕಾರ ಮಣೆ ಹಾಕಿರ್ಲಿಲ್ಲ. ಹೀಗಾಗಿ ಇವತ್ತು ಅವರು ರಜೆಯನ್ನು ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ 10 ಮಹಾನಗರ ಪಾಲಿಕೆ ನೌಕರ ಸಿಬ್ಬಂದಿಗಳ ವರ್ಗ ಏನಿದೆ ಸ್ವತಃ ರಜೆಯನ್ನು ಹಾಕಿ ಮುಷ್ಕರವನ್ನ ಮಾಡ್ತಿರುವಂತದ್ದು. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಜಿಲ್ಲಾವಾರುಗಳಿಂದ ಹಲವು
ಅಧಿಕಾರಿಗಳ ವರ್ಗ ಅಥವಾ ಸಿಬ್ಬಂದಿಗಳ ವರ್ಗ ಬರ್ತಾ ಇದೆ ಇನ್ನು ಕೂಡ. ಅದರಲ್ಲೂ ಕೂಡ ಈ ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಮಂಗಳೂರು, ಶಿವಮೊಗ್ಗ, ಬೆಳಗಾವಿ ಈ ಭಾಗದಲ್ಲಿ ಕೆಲಸಗಳು ಅಂದ್ರೆ ರಜೆಗಳು ಹಾಕೋದ್ರಿಂದ ದಿನನಿತ್ಯದ ಕೆಲಸಗಳು ಸಾಕಷ್ಟು ಅಡಚಣೆ ಆಗ್ತಾ ಇದೆ, ಆಗಲಿದೆ. ಈಗಾಗ್ಲೇ ಬೇರೆ ಬೇರೆ ಖಾತಾಗಳನ್ನ ಮಾಡಿಸ್ಕೊಳ್ಳುವಂತವ್ರು, ಆಮೇಲೆ ಕಂದಾಯ ಕಟ್ಸ್ಕೊಂಡ್ಕೊಳ್ಳುವಂತವ್ರು, ಹಾಗೇನೆ ಕಚೇರಿಗಳಲ್ಲಿ ಫೈಲ್ಗಳನ್ನ ಒಂದಿಷ್ಟು ಕೆಲಸಗಳಾಗುವಂಥದ್ದು, ದಿನನಿತ್ಯದ ಕೆಲಸಗಳಾಗುವಂಥದ್ದು, ಜನಸಾಮಾನ್ಯರಿಗೆ ಅವಶ್ಯಕವಾಗಿ ಬೇಕಾದಂತಹ ಕಾರ್ಯಗಳು ಕೂಡ ಇನ್ನು ಮುಂದೆ ಸ್ವಲ್ಪ ಅಡಚಣೆ ಆಗ್ಬೋದು, ತೊಂದರೆಗಳಾಗ್ಬೋದು. ಹಾಗಾಗಿ ಜನಸಾಮಾನ್ಯರಿಗೆ ವಿಷಾದವನ್ನ ತೋರಿಸ್ಕೊಳ್ತಾ ಇವತ್ತು ಅವರು ರಜೆ ಹಾಕಿ ಮುಷ್ಕರವನ್ನ ನಡೆಸ್ತಾ ಇರುವಂತದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಬಂದು ಮಾತುಕತೆ ನಡೆಸ್ತಾ ಸಂಬಂಧಪಟ್ಟಂತಹ ಸಚಿವರು ಬರ್ತಾರ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಒಟ್ಟಾರೆ ಏನಂತಂದ್ರೆ ಬೆಂಗಳೂರು ಸೇರಿದಂತೆ BBMP ಸೇರಿದಂತೆ 10 ಮಹಾನಗರ ಪಾಲಿಕೆ ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತಿನಿಂದ ಏರ್ಪೇರಾಗುವಂತದ್ದು ಬಹುತೇಕ ನಿಶ್ಚಯ. ನಿಧಿ. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮ ಡೀಟೇಲ್ಸ್ಗಾಗಿ.